ಆಲ್ ರೈಟ್ ಡಾಕ್ಟರ್ ಅಂಜನಪ್ಪ ಸರ್, ಈಗ ನಾನು ಕೇಳೋ ಪ್ರಶ್ನೆ ನಿಮ್ಗೆ ಏನು ಅಂತಂದರೆ, ನಿಮ್ಮದು ಬಿಡಿ, ನಿಮ್ಮ ಒಂದು ಏನು ವೈದ್ಯರ ಮತ್ತು ಮೆಡಿಕಲ್ ಸಿಬ್ಬಂದಿಗಳ ಸಂತತಿ ಏನಿದೆ ಅದು ಎಲ್ಲರಿಗಿಂತ ಹೆಚ್ಚಾಗಲಿ ಅಂತ ನಾನು ಹಾರೈಸ್ತೀನಿ. ಬಿಕಾಸ್ ಯಾಕೆಂದರೆ ನಿಮ್ಮನ್ನೆಲ್ಲ ನಾವು ವೀರರು ಅಂತಲೇ ಭಾವಿಸಿದ್ದೀವಿ. ಕೋವಿಡ್ ಟೈಮಲ್ಲಿ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ನಾವು ನೋಡಿದ್ದೀವಿ. ಸೊ ಅದನ್ನು ಹೊರತುಪಡಿಸಿದರೆ ನಿಮಗೆ ಯಾವ ಟೈಮ್ ಲಿಮಿಟ್ ಇಲ್ಲ, ನಿಮಗೂ ಟೈಮ್ ಲಿಮಿಟ್ ಇಲ್ಲ, ನಮಗೂ ಟೈಮ್ ಲಿಮಿಟ್ ಇಲ್ಲ, ಅದು ಬೇರೆ ವಿಚಾರ. ಅದು ನಮ್ಮ ಒಪ್ಪಿತವಾದಂತಹ ಒಂದು, ನಿಮಗೆ ಸೇವೆ ನಮಗದು ಕರ್ತವ್ಯ, ನಿಮಗೆ ಅದು ಸೇವೆ ನಮಗದು ಕರ್ತವ್ಯ. ಬಟ್ 10 ಗಂಟೆಗಳ ಅವಧಿ ದಿನಕ್ಕೆ ಒಬ್ಬ ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯಕ್ಕೆ ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ, ಮಾಡಬಹುದಾ, ಆರೋಗ್ಯದ ಮೇಲೆ ಏನು ಪರಿಣಾಮ ಅಂತೀರಾ? ಇದು ಭಾಳ ಇಂಪಾರ್ಟೆಂಟ್ ಅದ ಮೇಡಮ್. ನಾವೊಂದು ಮಾತು ಹೇಳ್ತೀನಿ, ನಾನು ಬರೀ ವೈದ್ಯ ಅಲ್ಲ, ನೀವು ಹೇಳ್ದಂಗೆ ನಾವು ಕೂಡ ಕಾರ್ಮಿಕರೇ. ಅದರೊಳಗಾಗಿ ಈ 10 ಗಂಟೆಗೆ ಮೊದಲು ಬಾಂಬೆ ಒಳಗೆ ನಮ್ಮ ಹುಡುಗರು 72 hours ವಿಲ್ಲಿಂಗ್ ಅಲ್ಲ, ವಿಧಿ ಇಲ್ಲ, ಹಂಗೆ ವರ್ಕ್ ಮಾಡ್ತಾರೆ. ಅದನ್ನು ಇವಾಗ ಪಾಯಿಂಟ್ ತರೋದು ಬೇಡ. ಬಟ್ ಡೆಫಿನೆಟ್ಲಿ ಎಲ್ಲರೂ ಕೂತು ಹೇಳ್ತಾರೆ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ಒಬ್ಬ ಕಾರ್ಮಿಕ ಅಂದರೆ ಅವನಿಗೆ ಆದ ಒಂದು ಹೆಣ್ಮಗಳಾಗಲಿ ಗಂಡು ಮಗ ತನ್ನದೇ ಸಂಸಾರ ಇರುತ್ತೆ. ದುಡಿಯೋದು ತನ್ನ ಸಂಸಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ, ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿಕ್ಕೆ ಡೆಫಿನೆಟ್ಲಿ 10 hours ಎ ಡೇ ನಮ್ಮ ಕಡೆಯಿಂದ ನಾಟ್ ಅಕ್ಸೆಪ್ಟಬಲ್. ರಿಯಲಿ 100%. ಹಾಗಾದ್ರೆ ಇದೊಂದು ಅವೈಜ್ಞಾನಿಕ ಆಯಿತು. ಅವೈಜ್ಞಾನಿಕ, ಅದರೊಳಗೆ ದೇರ್ ಇಸ್ ನೋ ಡೌಟ್. ನೋಡಿಮ್ಮ, ಮೋದಿ ದುಡಿಬೋದು 23 ಗಂಟೆ, ಅವ್ರು ಹೇಳ್ತಾರೆ. ನಾನು ದುಡಿತೀನಿ 17 hours ದುಡಿತೀನಿ. ಇಟ್ಸ್ ಮೈ ಪರ್ಸನಲ್ ಇದು. ಬಟ್ ಎಲ್ರಿಗೂ ಜನರಲೈಸ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ರಾಂಗ್, ಅನ್ಸೈಂಟಿಫಿಕ್. ಅಮ್ಮ 7ನೇ ಕ್ಲಾಸ್ ಇದ್ದಾಗೆ ನಾವು ದೊಡ್ಡಬಳ್ಳಾಪುರ ನಮ್ಮ ಸ್ಕೂಲ್ನಲ್ಲಿ ಎಲ್ಲ ಬೋರ್ಡ್ ಆಗಿ 45 minutesಗಿಂತಲೂ ಮಕ್ಕಳನ್ನ ಶಾಲೆಯಲ್ಲಿ ಕುಂಡ್ರಿಸ್ಬಾರ್ದು. ಒಂದು ಪೀರಿಯಡ್ ಆದಮೇಲೆ ಆಚೆಗೆ ಬಿಡಬೇಕು, ಮರ ಗಿಡ ನೋಡಬೇಕು, ಒಂದು ಚಾಕ್ಲೇಟ್ ತಿನ್ನಬೇಕು, ಬಂದು ಕೂತ್ಕೋಬೇಕು ಅಂತ. ನೋಡಿ, ಮನುಷ್ಯನ ಆರೋಗ್ಯ ಅಂದರೆ ಬರೀ ದೈಹಿಕ ಅಲ್ಲ, ಮಾನಸಿಕ ಆರೋಗ್ಯ, ಸೋಷಿಯಲ್ ವೆಲ್ ಬೀಯಿಂಗು, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕೇ ಹೊರತು ದುಡಿಮೆಯೇ ದೇವರಿಲ್ಲ ಅನ್ನಲ್ಲ. ಬಟ್ ಹಿಂಗೆ ಕತ್ತೆ ಥರ ದುಡಿ ಅಂದರೆ ದುಡಿಮೆಯೇ ದೇವರು, ದುಡಿಯೋರನ್ನ ಬೆತ್ತಲೆಗೊಳಿಸುವುದು. ಅದಂತೂ ಸತ್ಯ. ಇದು ನಿಜವಾಗ್ಲೂ ಎಲ್ಲೋ ಇಬ್ಬರು ಹೇಳ್ದಂಗೆ, ಮೇಡಮ್ ಅವರಂತೂ ಆ ಮಾತು ಹೇಳ್ದಂಗೆ ನಾನು ನಿಜವಾಗ್ಲೂ ಆ ಹೆಣ್ಣು ಮಕ್ಕಳಿಗೆ ಎಂತೆಂಥ ಸಂದಿಗ್ಧ ಪರಿಸ್ಥಿತಿ, ಪೀರಿಯಡ್ಸ್ ಟೈಮ್ನಾಗ ಕೆಲಸ ಮಾಡೋಕ್ಕೆ ಇದು ಮಾಡೋದು, ಫಿಸಿಯಲಾಜಿಕಲ್ ಚೇಂಜಸ್ ಇರ್ತವೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಎಲ್ಲೋ ಕಾಮನ್ ವರ್ಕರ್ಸ್ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಇಂಥ ರೂಲ್ಸ್ ಮಾಡಬೇಕೇ ಹೊರತು ಎಲ್ಲೋ ಉಂಡು ಬದುಕಿರೋರಿಗೆ ಉದ್ಧಾರ ಮಾಡೋಕ್ಕೆ ಹೋಗಬಾರ್ದು. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರಿಗೆ ಹೇಳಿದ್ದನ್ನು ಒಂದು ಸರಿ ನೋಡೋಣ ಸರ್. ಯಾಕಂದರೆ ಅವರು ಕೂಡ ಇನ್ಫೋಸಿಸ್ ಅಂತ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದೊಂದು ನಮಗೊಂದು ಹೆಮ್ಮೆ, ಅದಿಲ್ಲ ಅಂತ ಹೇಳಿಲ್ಲ. ಓಕೆ, ಅದೆಲ್ಲನ ಹೊರತುಪಡಿಸಿ ಅವರು ಹೇಳಿರೋದು 12 ಗಂಟೆ ಕೆಲಸ ಮಾಡಬೇಕು ಅಂತ. ಅದೊಂದು ಸ್ವಲ್ಪ ಬೈಟ್ ಪ್ಲೇ ಮಾಡಿ. Somehow our youth have the habit of taking not so desirable habits from the West and then not helping the country. India's work productivity is one of the lowest in the world. Unless we improve our work productivity, unless we reduce corruption in the government, at some level, because we have been reading, I don't know the truth of it, unless we improve or unless we reduce the delays in our bureaucracy in taking decision, we will not be able to compete with those countries that have made tremendous progress. So therefore, my request is that our youngsters, ಬೇರೆ ದೇಶಗಳು ಟ್ರೆಮೆಂಡಸ್ ಪ್ರೋಗ್ರೆಸ್ ಅಂತ ಹೇಳ್ತಾನೆ, ಪಾಶ್ಚಾತ್ಯ ದೇಶಗಳ ಇನ್ಫ್ಲೂಯೆನ್ಸ್ ಸರಿ ಇಲ್ಲ ಅಂದರೆ ಹಂಗೆ ಅದು ಡಬಲ್ ಸ್ಟ್ಯಾಂಡರ್ಡ್ ಆಗಲಿಲ್ವಾ? ಪಾಶ್ಚಾತ್ಯ ದೇಶಗಳ ವರ್ಕಿಂಗ್ ಪ್ಯಾಟರ್ನ್ಗೆ ನೀವು ಮಾರು ಹೋಗಿ ನಿಮ್ಮ ವರ್ಕ್ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಅಥವಾ ಪಾಶ್ಚಾತ್ಯ ದೇಶಗಳಲ್ಲಿ ಉದಾಹರಣೆಗೆ ಈಗ ಸೌದಿ ಅರೇಬಿಯಾದಲ್ಲಿ 8 hours, ಜರ್ಮನಿ 8 hours, ಬ್ರೆಜಿಲ್ 8 hours, ಕೆನಡಾ 8 hours, ಚೀನಾ 8 hours, ಇಂಡೋನೇಷ್ಯಾ 7ರಿಂದ 8 hours, ಜಪಾನು 8, ಕೊರಿಯಾ 8, ಟರ್ಕಿ 7.5 ತಾಸು, ಮೆಕ್ಸಿಕೋ 8 ತಾಸು, ರಷ್ಯಾ 8 ತಾಸು, ಅರ್ಜೆಂಟೀನಾ 8 ತಾಸು, ಕರ್ನಾಟಕ 12 ತಾಸಿಗೆ ಹೋಗ್ತಾ ಇದೆ.